ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ಕುಂದಚೇರಿ ಮತ್ತು ಕೋಪಟಿ ಗ್ರಾಮ ವ್ಯಾಪ್ತಿಯ 2,000ಕ್ಕೂ ಅಧಿಕ ಮಂದಿ ವೈಯಕ್ತಿಕವಾಗಿ ಹಾಗೂ ವಿವಿಧ ಸಂಘ-ಸಂಸ್ಥೆಗಳ ಪರವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ ಅಂತ ಚೆಟ್ಟಿಮಾನಿ ಕಸ್ತೂರಿ ರಂಗನ್ ವಿರೋಧಿ ಹೋರಾಟ ಸಮಿತಿ ತಿಳಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪ್ರಮುಖ ಹಾಗೂ ಕುಂದಚೇರಿ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಕೆಯು ಹ್ಯಾರಿಸ್, ಕೇಂದ್ರ ಸರ್ಕಾರ ಇತ್ತೀಚೆಗೆ ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯ 55 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾಗಿದೆ. ಈ ಗ್ರಾಮಗಳಲ್ಲಿ ಕುಂದಚೇರಿ ಪಂಚಾಯಿತಿಯ ಕುಂದಚೇರಿ ಮತ್ತು ಕೋಪಟಿ ಗ್ರಾಮಗಳು ಒಳಪಡುತ್ತವೆ. ಈ 2 ಗ್ರಾಮಗಳಲ್ಲಿ ಸರಿಸುಮಾರು 4,000 ಜನರು ವಾಸವಿದ್ದು ಬಹುತೇಕ ಬಡವರ್ಗದ ಮಂದಿಯೇ ಆಗಿದ್ದಾರೆ. ವರದಿ ಜಾರಿಯಾದಲ್ಲಿ ಇವರೆಲ್ಲರೂ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅಂತ ಆತಂಕ ವ್ಯಕ್ತಪಡಿಸಿದರು. ಕುಂದಚೇರಿ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪೊಡನೋಳನ ಬಿ. ದಿನೇಶ್, ಚೆಟ್ಟಿಮಾನಿ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯ ಕೆದಂಬಾಡಿ ಎಸ್. ಕೀರ್ತಿಕುಮಾರ್, ಕುಂದಚೇರಿ ಚೆಟ್ಟಿಮಾನಿ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯ ಪ್ರಸನ್ನಕುಮಾರ್ ಕೆ, ಸಮಿತಿಯ ಪ್ರಮುಖರಾದ ಕೋಡಿ ಹಂಸ ಹಾಗೂ ಕೀರ್ತಿ ಉತ್ತಪ್ಪ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.